ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ಅಂದ್ರೆ ಮಕ್ಕಳಿಗೆ ಆ ಜವಾಬ್ದಾರಿ ಇರ್ತಿತ್ತು. ಅಯ್ಯೋ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡಿ ನನ್ ಸಾಕ್ತಿದ್ದಾರೆ, ಇನ್ನೇನೋ ಜೀತ ಮಾಡಿ ಸಾಕ್ತಿದ್ದಾರೆ, 4 ಮನೆ ಮುಸ್ರೆ ತೊಳೆದ ಸಾಕ್ತಿದ್ದಾರೆ, ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಓದ್ಬೇಕು, ಒಳ್ಳೆ ಕೆಲಸ ತಗೋಬೇಕು ಅಂತ. ಈಗ ಅದನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಎಷ್ಟೋ ಜನ ಈಗ ಅದೆಲ್ಲ ಏನಾಗಿದೆ, ನೀನ್ ಏನಾರ ಮಾಡ್ಕೊ, ನನ್ಗೆ 20,000 ರೂಪಾಯಿ ಮೊಬೈಲ್ ಬೇಕು, ನನಗೆ ಬೈಕ್ ಬೇಕು, ನನ್ಗೆ ಒಳ್ಳೊಳ್ಳೆ ಬ್ರಾಂಡೆಡ್ ಬಟ್ಟೆ ಬೇಕು, ನೀನೇನಾರ ಮಾಡ್ಕೊ, ನೀನು ಕೂಲಿ ಮಾಡ್ತೀಯ, ಏನು ಮಾಡ್ತೀಯ, ಆ ಒಂದು ಬಾಂಧವ್ಯ, ಆ ಒಂದು ಇದಿದೆಯಲ್ಲ ಮೇಡಮ್, ಅದು ಎಲ್ಲೋ ಒಂದು ಕಡೆ ಇದಾಗ್ತಾ ಇಲ್ಲ. ಯಾಕೆಂದ್ರೆ ನಾವು ನೋಡಿ, ಇವಾಗ ತಾವು ಕೂಡ ನಮ್ಮ ಇಂದ ಬಂದವರು, ನಮಗೂ ಕೂಡ ಅವಾಗೆಲ್ಲ ಒಂಥರ ನಮ್ಮ ತಂದೆ ತಾಯಿಗೆ ಕಷ್ಟಪಡ್ತಾರಪ್ಪ, ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು, ಏನೋ ಅಟ್ಲೀಸ್ಟ್ ಅವ್ರ ಕಷ್ಟಕಾಲದಲ್ಲಿ ನಾವು ಏನೋ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಇಲ್ಲಿದ್ದದನ್ನ ಈಗ ಯುವ ಜನತೆ ಅಲ್ಲದೆಲ್ಲ ಸಿಗರೇಟ್ ಸೇರ್ಬೇಕು, ಅವನಿಗೆ ದಿನಕ್ಕೆ ಒಂದು 5-6 ಸಿಗರೇಟ್ ಸೇರ್ಬೇಕು. ಯಾವ ಸಂದರ್ಭದಲ್ಲೂ ತನ್ನ ತಂದೆ ತಾಯಿಯ ಕಷ್ಟಗಳು, ಸ್ಥಿತಿಗತಿಗಳು ಯಾವ್ದು ನೆನಪಾಗಲ್ಲ. ರಾಜು ಅವ್ರು ತುಂಬಾ ನೋಡ್ತಿರ್ತಾರೆ, ತಮ್ಮ ಜೊತೆಗಿರೋರು ನೋಡ್ತಿರ್ತಾರೆ, ವಿದ್ಯಾರ್ಥಿಗಳನ್ನ ನೋಡ್ತಿರ್ತಾರೆ. ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಆಟೋ ಡ್ರೈವರ್ ಆಗಿರ್ತಾರೆ, ಅವರಿಗೆ ಆ ಫೀಸ್ ಕಟ್ಟಕ್ಕೆ ಅವ್ರು ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ. ಬಟ್ ಓದೋ ಸಂದರ್ಭದಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಎಷ್ಟು ಜನ ಅದನ್ನ ನೆನ್ಸ್ಕೊಂಡು ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ. ಬೇರೆ ಯಾರೋ ಬೇಡ, ನಮ್ಮ ಮನೇಲಿ ಇರೋರ್ನೇ ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕಾಗತ್ತೆ ಕೆಲವೊಂದ್ಸರಿ, ತಂದೆ ತಾಯಿಗಳನ್ನೇ. ಬಟ್ ಆ ಕೆಲಸ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ. ಏನ್ ಕಾರಣ? ಸುತ್ತಮುತ್ತ ಇರೋರ, ಸ್ನೇಹಿತರ, ಅಥವಾ ಸಮಾಜನ? ಏನ್ ಹೇಳ್ತೀರಾ ರಾಜು ಅವರೇ? ಮೇಡಮ್, ಈಗ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ನಿಂತ ನೀರಿನಲ್ಲಿ ಕ್ರಿಮಿಕೀಟಗಳು ಹುಟ್ಟುತ್ತದೆ, ಕೆಲಸವಿಲ್ಲದ ವ್ಯಕ್ತಿಯಲ್ಲಿ ಕೆಟ್ಟ ಆಲೋಚನೆಗಳು ಹುಟ್ಟುತ್ತದೆ ಅಂತ ಹೇಳಿದ್ದಾರೆ ಮೇಡಮ್. ಸೊ ಇದಕ್ಕೆಲ್ಲ ಕಾರಣ ಅಂತಂದರೆ ಸರ್ಕಾರ ಮೇಡಮ್, ಬರುವಂಥ ಈ ಸರ್ಕಾರಗಳು. ಯಾಕಂದರೆ ಯುವಕರಿಗೆ ಕೆಲಸ ಪ್ರೊವೈಡ್ ಮಾಡಿಕೊಡ್ಬೇಕು. ಅವರು ಒಂದು ಅವ್ರಿಗೆ ಸ್ಕಿಲ್ಸ್, ಸಾರು ಹೇಳ್ತಾಯಿದ್ರು, ಸ್ಕಿಲ್ ಡೆವಲಪ್ಮೆಂಟು, ಅವರು ಮುಂದುವರಿಯೋದಂಗೆ ಇದು ಕೆಲವೊಂದೆಲ್ಲ ಅವರು ಪ್ರೊವೈಡ್ ಮಾಡಿಕೊಡ್ಬೇಕು. ಒಂದು ಇನ್ನೊಂದಂದರೆ ಯುವಕರಲ್ಲಿ ಯಾಕೆ ಇದು ರೀತಿ ಅಂತ ಹೇಳಿದ್ರೆ, ಅವರಲ್ಲಿ ಗಿಲ್ಟಿನೆಸ್ ಫೀಲ್ ಆಗೋ, ಒಬ್ಬರದ್ದು ನಮ್ಮ ತಂದೆ ತಾಯಿ ಈ ಥರ ಕೆಲಸ ಮಾಡ್ಕೊತ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಅವರು ನಾಚಿಕೆ ಪಡ್ತಾರೆ. ಒಂದು ಈಗ ನೋಡಿ, ತುಂಬ ಆಫೀಸರ್ಗಳೆಲ್ಲ ನೀವು ನೋಡ್ಬೋದು, ದೊಡ್ಡ IAS IPS ಆಫೀಸರ್ಗಳೆಲ್ಲ ಬಾರಲ್ಲಿ ಕೆಲಸ ಮಾಡಿ ತೊಟ್ಟಿಗಳು ತೊಳೆದು ಇವತ್ತೆಲ್ಲ ಒಳ್ಳೆ ಪೊಸಿಷನ್ಗೆ ಬಂದಿದ್ದಾರೆ. ಬಟ್ ಈಗಿರೋ ಯುವಕರು ಏನಂತಂದರೆ ಎಲ್ಲ ಶಾರ್ಟ್ಕಟ್ ಹುಡ್ಕೊತಾರೆ. ಅಡ್ಡದಾರಿ ಹೆಂಗೆ ದುಡ್ಡು ಮಾಡೋದು, ಈ ದಾರಿಯಲ್ಲಿ ಹೆಂಗೆ ಮಾಡೋದು. ನೀವು ನೋಡ್ಬೋದು, ಈಗ ಇದಿರೋದು ಈ ಸರೌಂಡಿಂಗ್ ಎಲ್ಲ ನೀವು ನೋಡೋದಾದ್ರೆ, ರಾತ್ರಿ ಹೊತ್ತು ರಾಬರಿಗಳು ಎಲ್ಲ ಮಾಡೋರೆಲ್ಲ ಯುವಕರೇ. ಯಾಕಂತ ಹೇಳಿದ್ರೆ ಗಾಂಜಾ, ನಶೆ ಮತ್ತು ಅನೇಕ ಒಂದು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ. ಯಾಕಂದರೆ ಅವ್ರಿಗೆ ದಾರಿ ಗೊತ್ತಾಗ್ತಾ ಇಲ್ಲ. ಈಗ ನಾನು ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಬೆಂಗಳೂರಲ್ಲಿ ಎಷ್ಟು ಸ್ಲಮ್ಗಳಿದೆ ಮೇಡಮ್, ತುಂಬ ಸುಮಾರು ಸ್ಲಮ್ಗಳಿದ್ದಾವೆ. 75 ವರ್ಷ ಬೇಕಾ ಮೇಡಮ್ ಆ ಸ್ಲಮ್ಗಳು ಉದ್ಧಾರ ಆಗೋಕ್ಕೆ? ಇವತ್ತು ರಾಜಕಾರಣಿಗಳು ಯಾಕೆ ಆ ಸ್ಲಮ್ಗಳನ್ನ ಹೋಗ್ಬಿಟ್ಟು ಅಲ್ಲಿರೋ ಯುವಕರನ್ನ ಒಂದು ಕಡೆ ಕೂಡಾಕಿ, ನೋಡಪ್ಪ ನೀವೆಲ್ಲ ಕೆಲಸ ಇದ್ದೀರಾ, ನಮ್ಮ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳು ಬರ್ತಾಯಿದೆ, ನಿಮಗೆಲ್ಲ ಒಂದು ಗ್ರಾಫಿಕ್ ಡಿಸೈನಿಂಗು, ಆ್ಯನಿಮೇಷನ್ನು, ಆಮೇಲೆ ಮತ್ತೊಂದು ಡಾಟಾ ಎಂಟ್ರಿ ಇದೆಲ್ಲ ನಿಮ್ಗೆ ಕಲಿಸ್ಕೊಡ್ತೀವಿ ನಾವು, ಜಾಬ್ ಮಾಡಿ. ಏನಾರ ಬುದ್ಧಿವಂತರಾಗೋದು, ಓಟ್ ಬರಲ್ವಲ್ಲ, ಇವ್ರಿಗೆ ಓಟ್ ಇರಲ್ವಲ್ಲ, ಓಟ್ ಬ್ಯಾಂಕು. ಎಲ್ಲಾ ಸರ್ಕಾರಗಳು ಕೂಡ ಹೌದು. ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್, ಬಟ್ ಯಾಕೆ ಇವತ್ತು ಈ ಸ್ಲಮ್ಗಳಿಂದನೇ ಜಾಸ್ತಿ ರೋಡಿಸಮ್ಗಳು, ಯುವಕರು ತುಂಬ ಈಗ ನಡೆಯೋ ಕ್ರೈಮ್ಗಳೆಲ್ಲ ಅಲ್ಲಿಂದನೇ ಬರೋದು. ಬಟ್ ಅಲ್ಲಿರೋವಂಥ ವ್ಯಕ್ತಿಗಳು ತುಂಬ ಒಳ್ಳೆಯವರು, ತುಂಬ ಒಂದು ತಾಯಿಯಂದ್ರಾಗಲಿ, ಅಥವಾ ಈ ಬೆಂಗಳೂರಲ್ಲಿ ಮೆಜಾರಿಟಿ ಹೌಸ್ ಕೀಪಿಂಗ್ ಕೆಲಸ ಮಾಡೋರೆಲ್ಲನೂ ಆ ಸ್ಲಮ್ಗಳಿಂದ ಬರೋರು. ರಾಜಕಾರಣಿ ವ್ಯಕ್ತಿಗಳು ಇನಿಷಿಯೇಟಿವ್ ತೊಗೊಂಡು ಅವ್ರಿಗೆ ಒಂದು ಈ ಕೆಲಸ ಹೆಂಗೆ ಮಾಡೋದು, ಹೆಂಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಕಾಲೇಜ್ಗೆ ಹೋಗೋದು, ಹಾಗೆ ಹೋಗ್ಬಿಟ್ಟು ಸ್ಪೋರ್ಟ್ಸ್ನ ಎಂಟರ್ಟೈನ್ಮೆಂಟ್ ಮಾಡೋದು. ಅಲ್ಲೆಲ್ಲ ಇರೋರು ಫುಟ್ಬಾಲ್ ಪ್ಲೇಯರ್ ಆಡೋರು ಇದ್ದಾರೆ, ಮತ್ತು ಒಳ್ಳೊಳ್ಳೆ ಗೇಮ್ಗಳು ಆಡೋರು ಇದ್ದಾರೆ. ಅವ್ರನ್ನೆಲ್ಲ ಪ್ರೋತ್ಸಾಹ ಕೊಟ್ಟು ಇಂಟರ್ನ್ಯಾಷನಲ್ವರೆಗೂ ಕಲಿಸ್ಕೊಡ್ಬೋದು. ಬಟ್ ಯಾರು ಆ ಜವಾಬ್ದಾರಿ ತೊಗೊಂಡಿರ ತಮ್ಮ ಎಲೆಕ್ಷನ್ಗೆ, ತಮ್ಮ ಒಂದು ಸಮಯಕ್ಕೆ ತಕ್ಕಂಗೆ ಯುವಕರಿಗೆ ಒಂದು 5,000 ರೂಪಾಯಿ, 500 ರೂಪಾಯಿ, 1,000 ರೂಪಾಯಿ ಕೊಟ್ಟು ಅವ್ರ ಮೇಲೆ ಈಗ ಒಂದು MLA ಬಂದು ಹಿಂಗೆ ಕೈ ಹಿಂಗೆ ಹಾಕಿದ ತಕ್ಷಣ ಅವನು ಸ್ಟೇಟಸ್ ಹಾಕೊಂಡು ಏನೋ ದೇವಮಾನವ ಇಳಿದು ಬಂದಂಗೆ ಫೀಲ್ ಆಗ್ತಾನೆ. ಬಟ್ ಇಟ್ಸ್ ನಾಟ್ ಲೈಕ್ ದಟ್, ಅವ್ರಿಗೆ ಗೊತ್ತಿರಲ್ಲ. ಸೊ ಆದ್ದರಿಂದ ಸರ್ ಅವ್ರು ಹೇಳ್ದಂಗೆ ನಮಗೆ ಬೇಕಾಗಿರೋದೇನೆಂದರೆ ಕ್ವಾಲಿಟಿ ಎಜುಕೇಷನು ಮತ್ತು ಯುವಕರಿಗೆ ಮಾರ್ಗದರ್ಶನ. ಸರ್ಕಾರಿ ಸ್ಕೂಲುಗಳಲ್ಲಿ ಮತ್ತು ಸ್ಕೂಲುಗಳಲ್ಲಿ ಅವ್ರಿಗೆ ಬದುಕೋದ್ರ ಬಗ್ಗೆ, ಇದರಿಂದ ಆಗುವಂಥ ದುಶ್ಚಟಗಳಿಂದ ಆಗುವಂಥ ಪರಿಣಾಮಗಳು, ಮತ್ತು ಇದರಿಂದ ನಾವು ಹೆಂಗೆ ತಪ್ಪಿಸ್ಕೊಬೇಕು, ಈ ಥರ ಬಂದಾಗ ನಾವು ಯಾವ ಥರ ಎದುರಿಸಬೇಕು, ಆಮೇಲೆ ಅನೇಕ ವಿಚಾರಗಳನ್ನ ಅವರು ಜೀವನದ ಬಗ್ಗೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.